ಶ್ರೀರಾಮುಲು ಸ್ವಾಭಿಮಾನಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಪಾರಿಜಾತದಿಂದ ಹೊರಟು ಚಾಲುಕ್ಯ ವೃತ್ತದಲ್ಲಿರೋ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಜೊತೆಗೂಡಿ ಪಾದಯಾತ್ರೆಯಲ್ಲಿ ಚಾಲುಕ್ಯ ಸರ್ಕಲ್ಗೆ ಬಂದ ಶ್ರೀರಾಮುಲು ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದೇ ವೇಳೆ ಅಭಿಮಾನಿಗಳು ರಾಮುಲು ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನಿಸಿದರು. ತಮ್ಮ ಅಭೂತಪೂರ್ವ ವಿಜಯ ಯಾತ್ರೆಯ ನಂತರ ರಾಮುಲು ಇವತ್ತು ಬೆಂಗಳೂರಿಗೆ ಬಂದಿರುವಂಥದ್ದು. ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಂತೂ ಏನು ಉಪಚುನಾವಣೆಯಲ್ಲಿ ಮತ್ತೆ ಅತ್ಯಂತ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ ಶ್ರೀರಾಮುಲು. ಈ ಮುಖಾಂತರ ನಾನು ಎಂಥ ಸ್ವಾಭಿಮಾನಿ ಅನ್ನೋದನ್ನು ಕೂಡ ಅವರು ಸಾಬೀತು ಮಾಡಿದ್ದಾರೆ. ಇವತ್ತು ಅವರ ಪಾದಯಾತ್ರೆ ಆರಂಭಕ್ಕೂ ಮೊದಲು ಚಾಲುಕ್ಯ ವೃತ್ತದಲ್ಲಿರೋ ಬಸವೇಶ್ವರ ಪ್ರತಿಮೆಗೆ ಅವರು ಮಾಲಾರ್ಪಣೆ ಮಾಡಿದರು. ನಾವು ಅದನ್ನು ನೋಡ್ತಾ ಇದ್ದೀವಿ. ಅದರ ದೃಶ್ಯಾವಳಿಗಳು ನಮ್ಮಲ್ಲಿ ಮಾತ್ರ ಲಭ್ಯವಾಗಿರುವಂಥ ದೃಶ್ಯಾವಳಿಗಳು. ರಾಮುಲು ಪಾದಯಾತ್ರೆ ಆರಂಭದ ಮೊದಲು ಪಾರಿಜಾತದಿಂದ ನೇರವಾಗಿ ಅವರು ಚಾಲುಕ್ಯ ಸರ್ಕಲ್ಗೆ ಬಂದು ಅಲ್ಲಿ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅವರನ್ನು ಹಾರ್ದಿಕವಾಗಿ ಬರಮಾಡಿಕೊಂಡರು. ಅವರ ಮೇಲೆ ಪುಷ್ಪವೃಷ್ಟಿಗೈದರು. ಈ ಸಂದರ್ಭದಲ್ಲಿ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ಉಪಸ್ಥಿತರಿದ್ದರು. ನೂರಾರು ಬೆಂಬಲಿಗರು ಕೂಡ ಅವರ ಜೊತೆಗಿದ್ದರು. ರಾಮುಲುಗೆ ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಯಕಾರ ಕೂಡ ಮೊಳಗಿತು. ಪಾದಯಾತ್ರೆ ನಡೆಸೋ ಹುಮ್ಮಸ್ನಲ್ಲಿ ಬಂದ ಶ್ರೀರಾಮುಲುಗೆ ಭಾರೀ ನಿರಾಶೆ ಒಂದು ಕಾದಿತ್ತು. ಚಾಲುಕ್ಯ ಸರ್ಕಲ್ನಿಂದ ಬನ್ನಪ್ಪ ಪಾರ್ಕ್ಗೆ ಕಾರಿನಲ್ಲಿ ಆಗಮಿಸಿದ ರಾಮುಲು ಅವರನ್ನು ಸ್ವಾಗತಿಸಿದ್ದು ಕೇವಲ ಬೆರಳಿಕೆಯಷ್ಟು ಮಂದಿ ಮಾತ್ರ. ರಾಮುಲು ಜೊತೆಗೆ ಶಾಸಕ ಸೋಮಶೇಖರ್ ರೆಡ್ಡಿ, ಸಂಸದೆ ಶಾಂತಾ ಸಾಥ್ ಕೊಟ್ಟರು. ರಾಜ್ಯದ ಹಲವೆಡೆಯಿಂದ ಬೆಂಬಲಿಗರು ಇನ್ನೂ ನಗರವನ್ನು ಪ್ರವೇಶಿಸಿರಲಿಲ್ಲ. ಹೀಗಾಗಿ ರಾಮುಲು ಸಮೀಪವೇ ಇದ್ದ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ತೆರಳಿ ವಿಶ್ರಾಂತಿಯನ್ನು ಪಡ್ಕೊಂಡರು. ಇನ್ನು ಪಾದಯಾತ್ರೆ ಮುಖಾಂತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋ ಪಕ್ಷೇತರ ಶಾಸಕ ಶ್ರೀರಾಮುಲು ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿಗೆ ಮರಳೋ ಪ್ರಶ್ನೆಯೇ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಿಜೋರಿ ಕೀನ ಬಿಜೆಪಿ ಕೊಟ್ಟು ನನ್ನ ಮುಂದಿನ ನಡೆ ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಕೂಡ ಅವರು ಸವಾಲು ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ನಂದಿನಿ ಜೊತೆಗೆ ಶ್ರೀರಾಮುಲು ಮಾತಾಡಿದ್ದು ಹೀಗೆ. ಬಹುಮತಗಳಿಂದ ಬಳ್ಳಾರಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ಶ್ರೀರಾಮುಲು ನಮ್ಮೊಂದಿಗಿದ್ದಾರೆ. ಬನ್ನಿ ಸುವರ್ಣ ನ್ಯೂಸ್ ಅವ್ರೊಂದಿಗೆ ಅವ್ರು ಏನ್ ಮಾಹಿತಿ ನೀಡ್ತಾರೆ ತಿಳ್ಕೊಳ್ಳೋಣ. ಸರ್ ಹೇಳಿ, ಇವತ್ತಿನ ಪಾದಯಾತ್ರೆಯ ಉದ್ದೇಶ ಏನು ಸರ್? ಕರ್ನಾಟಕ ರಾಜ್ಯದಿಂದ ಮೂಲೆಗೆ ಬಂದಂಥ ಎಲ್ಲ ಕಾರ್ಯಕರ್ತರುಗಳು ಏನು ಈ ಉಪಚುನಾವಣೆಯಲ್ಲಿ, ಈ ಅಗ್ನಿ ಪರೀಕ್ಷೆಯಲ್ಲಿ ನಾನು ನೆಗ್ಗಿನ ಹೊರಗಡೆ ಬರಬೇಕು, ಇಲ್ಲಿದ್ದರೆ ಸುಟ್ಟಿ ಭಸ್ಮನ ಆಗಬೇಕನ್ನೋಂಥ ಪರಿಸ್ಥಿತಿಯಲ್ಲಿ ನನಗೆ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು. ಸಾಕಷ್ಟು ಈ ರಾಜ್ಯದಲ್ಲಿದ್ದಂಥ ಸಾಕಷ್ಟು ಮೂಲೆಯಿಂದ ಬಂದಂಥ ಎಲ್ಲರೂ ಕೂಡ ಇವತ್ತು ಶ್ರೀರಾಮುಲವ್ರು ಗೆಲ್ಲಬೇಕು ಅಂದೇಳಿ ಸಾಕಷ್ಟು ಪೂಜೆಗಳು, ಹೋಮಗಳು, ಮುಸ್ಲಿಮ್ಸಿನ ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆಗಳು, ಚರ್ಚ್ಗಳಲ್ಲಿ ಪ್ರಾರ್ಥನೆಗಳು, ಇವೆಲ್ಲ ನೋಡ್ತಾ ಇದ್ರಿಗಿನ ಅವ್ರ ಜೊತೆಲಿ ಹೋಗಿ ನಾನು ಪ್ರಮಾಣ ವಚನ ಬೋಧಬೇಕಂದೇಳಿ ನಾನು ತೀರ್ಮಾನ ತೊಗೊಂಡ್ಕೊಂಡೆ. ಪ್ರಮಾಣ ವಚನಕ್ಕೆ ಮುಂಚೆ ಶಕ್ತಿ ಪ್ರದರ್ಶನ ಇದು ರಾಮುಲುದು ಅಲ್ಲ, ಆ ರೀತಿ ಶಕ್ತಿ ಪ್ರದರ್ಶನ ಮುಂಬರುವಂಥ ದಿನಗಳಲ್ಲಿ ಶಕ್ತಿ ಪ್ರದರ್ಶನ ಯಾವ ರೀತಿಯಲ್ಲಿ ಇರಬೇಕು, ಏನು ಮಾಡಬೇಕು, ಅದರ ಬಗ್ಗೆ ನಾನು ಇಡೀ ರಾಜ್ಯದಲ್ಲಿ ಇದ್ದಂಥ ಬುದ್ಧಿಜೀವಿಗಳು, ಸಾಹಿತಿಗಳ ಜೊತೆಲಿ ಮಾತಾಡ್ತಾ ಇದ್ದೀನಿ. ಹೊಸ ಪಕ್ಷ ಕಟ್ಟೋದು ಎಷ್ಟು ಖಚಿತ? ಹೊಸ ಪಕ್ಷದ ಬಗ್ಗೆ ಸಾಕಷ್ಟು ಇನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ನಾನು ಹೊಸ ಪಕ್ಷ ಕಟ್ಟೋಕ್ಕಿಂತ ಮುಂಚಿತವಾಗಿ ಈ ರಾಜ್ಯದಾದ್ಯಂತ ಪ್ರಚಾರವನ್ನು ಮಾಡಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಎಲ್ಲರ ಹತ್ರ ಮಾತಾಡಿ ಆದಷ್ಟು ಬೇಗನೆ ಒಂದು ತೀರ್ಮಾನಕ್ಕೆ ಬರಲಿದೆ. ಆವಾಗ ನಿಮ್ಗೆಲ್ಲರಿಗೂ ಕೂಡ ನಾನು ತಿಳಿಸ್ತೀನಿ. ನಿನ್ನೆ ತಾನೇ ಕುಮಾರಸ್ವಾಮಿ ಅವರು ಹೇಳಿದ್ರು, ರಾಮುಲು ಬೆಳವಣಿಗೆಗಳತ್ತ ಗಮನ ಹರಿಸೋದಾದ್ರೆ ಅವ್ರ ಜೊತೆಗೆ ಮಾತುಕತೆ ಸಿದ್ಧ, ಅಂದ್ರೆ ಪರೋಕ್ಷವಾಗಿ ಅವರು JDS ಕರೆದಿದ್ದಾರೆ, ಹೋಗಕ್ಕೆ ಸಾಧ್ಯನಾ? ನೋಡ್ರಿ, HD ಕುಮಾರಸ್ವಾಮಿಯವರು ನನಗೆ ಆತ್ಮೀಯ ಸ್ನೇಹಿತರು, ಅದರಲ್ಲಿ ಬೇರೆ ಮಾತಿಲ್ಲ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿನೂ ಕೂಡ ಹಾಕಲಿಲ್ಲ.
ನನಗೆ ಅವರಿಗೆ ಗೌರವ ಇದೆ. ಅವ್ರ ಮೇಲೆ ಸಂಪೂರ್ಣವಾದಂಥ ನನಗೆ ಒಬ್ಬ ಸ್ನೇಹಿತ, ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಅವರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ಜೆ ಡಿ ಅವರು ಕೂಡ ಕೊಟ್ಟಿದ್ದಾರೆ. ನಾನು ಇವತ್ತು ಸ್ವತಂತ್ರ ಅಭ್ಯರ್ಥಿ. ನಾನು ಮುಂಬರುವಂಥ ದಿನಗಳಲ್ಲಿ ಸದ್ಯಕ್ಕಂತೂ ಆ ರೀತಿ ಯಾವ ರೀತಿ ಕೂಡ ಮಾತುಕತೆ ನಡೆದಿಲ್ಲ. ನನ್ನದೇ ಆದಂಥ ಒಂದು ಎಲ್ಲರ ಜನರನ್ನು ಒಗ್ಗೂಡಿಸ್ಕೊಂಡು ಒಂದು ಶಕ್ತಿಯಾಗಿ ಒಂದು ಹೊಸ ರೂಪ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ರಾಮುಲು ಅವರ ಹೊಸ ಪಕ್ಷಕ್ಕೆ ಶಾಸಕರು ನಂಬಿ ಬರ್ತಾರ? ಜನರು ಬರ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಜನರಿದ್ದರೆ ಎಲ್ಲರೂ ಇದ್ದಂಗೆ. ಜನರನ್ನ ನಾನು ಮನವೊಲಿಸುವಂಥ ಕೆಲಸ ನಾನು ಮಾಡ್ತೇನೆ. ಒಟ್ಟಾರೆಯಾಗಿ ಇನ್ನು ಮುಂದಕ್ಕೆ ಬಿಜೆಪಿಯವರು ಪರವಾಗಿಲ್ಲ, ಆಗಿದ್ದಾಗೋಯ್ತು, ಎಲ್ಲ ವಾಪಸ್ ಬರೋಣ ಅಂತ ನಿಮ್ಮ ಮನವೊಲಿಸಕ್ಕೆ ಬಂದರೆ ನೀವು ಎಷ್ಟರ ಮಟ್ಟಿಗೆ ಹೋಗೋ ಸಾಧ್ಯತೆ ಇದೆ? ನಾನು ಬಿ ಜೆ ಪಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಸರಿ ಪಕ್ಷವನ್ನು ಬಿಟ್ಟ ನಂತರ ಆ ಪಕ್ಷಕ್ಕೆ ಮರಳಿ ತಿರುಗುವಂಥ ಪ್ರಶ್ನೆ ಏನಿರಲ್ಲ. ಈಶ್ವರಪ್ಪರು ಒಂದು ಮಾತನ್ನು ಹೇಳಿದರು, ಯಾವತ್ತೇ ಇದ್ದರೆ ಕೂಡ ಶ್ರೀರಾಮುಲುವರಿಗೆ ನಮ್ಮ ಪಕ್ಷದ ಬಾಗಿಲನ್ನು ಹಾಕಿದ್ದೀವಿ ಅಂತೇಳಿ ಅವರು ಒಂದು ಮಾತನ್ನು ಹೇಳಿದರು. ಈಶ್ವರಪ್ಪರಿಗೆ ನಾನು ಏನು ನಮ್ಮ ಲಾಕರ್ಸಲ್ಲಿ ಗೋದ್ರೇಜ್ ಲಾಕರ್ಸ್ ಇರ್ತಾವೋ ಆ ಲಾಕರುಗಳನ್ನು ನಾನು ಕೊಡಿಸ್ತೀನಿ. ಅವ್ರದ್ದು ಭದ್ರವಾಗಿ ಆ ಪಕ್ಷಕ್ಕೆ ಒಂದು ಬಾಗಿಲಿಗೆ ಒಂದು ಬೀಗ ಹಾಕೊಂಡು ಕೊಡಲಿ. ನಾವೇನು ಬೇಡ ಮುಂದೆ ಏನು ಮಾಡ್ತೀವಿ? ಮುಂದೆ ನಾನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಏನೇನಾಗ್ತೋ ಅದ್ರ ಬಗ್ಗೆ ತಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ನನಗಾಗಿ ಬಂದಂತಹ ಜನರಿಗೆ ಓಟ್ ಕೊಟ್ಟಂತವ್ರಿಗೆ ನಾನು ನೀಡುವಂತಹ ಕೃತಜ್ಞತೆಯ ಹಿನ್ನೆಲೆಯಲ್ಲಿ ಇವತ್ತು ಪಾದಯಾತ್ರೆ ನಡೆಸ್ತಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಇಂಟರ್ವ್ಯೂ ನಾವು ಸುವರ್ಣ ನ್ಯೂಸ್ಗೋಸ್ಕರ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ರಾಮುಲು ಅವರ ಮಾತು. ಜೊತೆಗೆ ರಾಮುಲು ಬೆಂಬಲಿಸಿದ್ದರ ಬಗ್ಗೆ ಬಿಜೆಪಿ ನೀಡಿರೋ ನೋಟಿಸ್ ನಮಗಿನ್ನೂ ಸಿಕ್ಕಿಲ್ಲ ಅಂತ ಸಂಸದೆ ಜೆ ಶಾಂತಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಂತಾ ಮಾತನಾಡಿದರು. ನೋಟಿಸ್ ಬಂದ ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಶಾಂತಾ ಹೇಳಿದರು. ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿದ ನಂತರ ನಾವೆಲ್ಲ ಒಂದು ನಿರ್ಧಾರ, ಅದೇ ಮತ್ತೆ ನಮ್ಮ ಮುಖಂಡರ ಜೊತೆ ಚರ್ಚೆ ಆಗಬೇಕು ಮೊದಲು. ಅದಾದ್ಮೇಲೆ ಯಾವ ನಿರ್ಧಾರ ಕೂಡ ಚಿಂತನೆ ನಾನು ನೋಡ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಮ್ಮ ಅಣ್ಣಂದಿರಾದ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು, ನಮ್ಮ ಸೋಮಶೇಖರ್, ನಮ್ಮ ಒಂದು ನಾಗೇಂದ್ರ ಅವರು, ಸುರೇಶ್ ಬಾಬು ಅವರು ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಜಿನ್ಗ ಅವರು ಮತ್ತು ನಮ್ಮ ಹಿರಿಯ ಮುಖಂಡರಿದ್ದಾರೆ ಇನ್ನ ಸ್ವಲ್ಪ ಜನ ಎಲ್ಲ ಬಳ್ಳಾರಿಯಲ್ಲಿ, ಅವ್ರ ಜೊತೆ ಮಾತಾಡಿದ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ತೀವಿ. ಅವ್ರ ಹತ್ರ ಹೋಗಿ ಏನಾದ್ರು ಮಾತಾಡ್ತೀರಾ? ನಡೆದಿರೋ ಘಟನೆ ಯಾಕಾಯ್ತು, ಏನಾಯ್ತು ಅಂತ ಅವರನ್ನೇನಾದ್ರೂ ಭೇಟಿ ಮಾಡ್ತೀರಾ ತಾವು? ಅವ್ರು ಇನ್ನೂ ನಮ್ಮನ್ನು ಕೇಳಿಲ್ಲ ರೀ. ಕೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕಂದ್ರೆ ನೋಟಿಸ್ ಕೊಟ್ಟಿದ್ದಾರಲ್ಲ? ಇಲ್ಲ, ನೋಟಿಸ್ ನನಗಿನ್ನ ಬಂದಿಲ್ಲ. ನನ್ನ ಕೈ ತಲುಪಿಲ್ಲ ನೋಟಿಸ್. ಅದು ತಲುಪಿದ ಮೇಲೆ ಅದರಲ್ಲಿ ಏನು ಮೆನ್ಷನ್ ಆಗಿದೆ ವಿಷಯ ಅನ್ನೋದು ತಿಳ್ಕೊಂಡ್ಮೇಲೆ ಮುಂದಿನ ಕ್ರಮದ ಬಗ್ಗೆ ಯೋಚನೆ ಮಾಡ್ತೀವಿ.